ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಿನ ಒಂದು ಜಿಲ್ಲೆಗೆ ಇದು ನೀವು ಹೇಳ್ದಂಗೆ ಅತ್ಯಂತ ಪ್ರಮುಖ ಜಿಲ್ಲೆ. ಇದು ಬೆಂಗಳೂರು ಬಿಟ್ಟರೆ ಮಂಗಳೂರೇ ಅತಿ ಹೆಚ್ಚು ನಮ್ಮ ಒಂದು ನಗರ ರಾಜ್ಯದ ಒಂದು ಬೊಕ್ಕಸಕ್ಕೆ ಕೊಡುಗೆ ಕೊಡುವಂಥ. ಅದಕ್ಕೆ ಇದನ್ನು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ನಾವೆಲ್ಲ ಪ್ರಯತ್ನಗಳಿದೆ. ಇವತ್ತು IT ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ಬರೋದಕ್ಕೆ ಈಗಾಗಲೇ ಅನೇಕ ಒಂದು ಬೆಳವಣಿಗೆಗಳು ಒಳ್ಳೊಳ್ಳೆ ಬೆಳವಣಿಗೆಗಳು ಆಗ್ತಾ ಇದೆ. ಘೋಷಣೆ ಏನಿಲ್ಲ, ಆಗಲೇ ಈಗ ನೀವು ನೋಡ್ಬೋದು, ಗೊತ್ತಾಗ್ತದೆ. ಅನೇಕ ಖಾಸಗಿ ಕಂಪನಿಗಳು ಮಂಗಳೂರಿಗೆ ಈಗ ಬರೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಆಸಕ್ತಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಮತ್ತು ಇಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆಗಳಿದೆ ಅಂತೇಳಿ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಪ್ರವಾಸೋದ್ಯಮಕ್ಕೂ ಕೂಡ ಈಗ ಹಲವಾರು ರೀತಿಯಲ್ಲಿ ಹೊಸ ಯೋಜನೆಗಳು ಅನುಷ್ಠಾನಕ್ಕೆ ಬರ್ತಾ ಇದೆ. ಹೊಸ ಹೋಟೆಲ್ಗಳು, ರೆಸಾರ್ಟ್ಗಳೆಲ್ಲ ಇವತ್ತಿನ ದಿವಸ ಇಲ್ಲಿಗೆ ಪ್ರಾರಂಭ ಆಗ್ತದೆ ನಮ್ಮ ಕರಾವಳಿ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಅಂತ ಡಿವೈಎಫ್ಐನವರು ನೋಡಿ. ಅವರಿಗೆ ಪೂರ್ತಿ ನಾನು ಆಗಲೇ ಹೋದ್ಸಲ ಹೇಳಿದ್ದೀನಿ, ಅವರಿಗೆ ಮಾಹಿತಿಯ ಕೊರತೆ ಇದ್ದರೆ ನಮ್ಮ ಹತ್ರ ಬಂದು ಕೇಳಬೇಕು. ನಮ್ಮನ್ನು ಏನು ಕೇಳೋದು ಇಲ್ಲ, ಅವ್ರ ಇಷ್ಟಾನುಸಾರ ಏನಾದರೂ ಮಾಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಎಲ್ಲ ನಾವು ಒಡಂಬಡಿಕೆ. ಆಸ್ಪತ್ರೆ ನಮ್ಮದೇ, ಸಿಬ್ಬಂದಿ ನಮ್ಮದೇ, ಅಧಿಕ ಒಂದು ವ್ಯವಸ್ಥೆಗಳು ಅವರು ಉಚಿತವಾಗಿ ಕೊಡ್ತಾರೆ. ನಮ್ಮ ಜನರಿಗೆ ಹೆಚ್ಚಿನ ಸೇವೆಗಳು ಸಿಗುತ್ತೆ. ಅದನ್ನು ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ಈ ಕಮ್ಯುನಿಸ್ಟ್ ಅವ್ರಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ.